ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ ಮುಂದುವರಿತಾ ಇದೆ. ಬೇಸರಗೊಂಡಂತಹ ರೈತರು ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. 15 ನಿಮಿಷ ಕಾರಿಗೆ ಅಡ್ಡಲಾಗಿ ಮಲಗಿದ್ದಾರೆ. ಕಬ್ಬು ಬೆಳೆಗಾರರು ಮಲಗಿದ್ದು ಈ ವೇಳೆ ರೈತರು ಹಾಗೆ ಪೊಲೀಸರ ನಡುವೆ ದೊಡ್ಡ ವಾಗ್ವಾದವೇ ಸೃಷ್ಟಿಯಾಯಿತು. ಕಾನೂನು ಸಚಿವ ಎಚ್.ಕೆ. ಪಾಟೀಲರ ಮುಂದೆ ಬೇಡಿಕೆಯನ್ನ ರೈತ ಹೋರಾಟಗಾರರು ಇಟ್ಟಿದ್ದಾರೆ. ತಮ್ಮ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಸಚಿವರಿಗೆ ರೈತ ಹೋರಾಟಗಾರರು ಹೇಳಿದ್ದಾರೆ. ರೈತ ಹೋರಾಟಗಾರರನ್ನ ಕುರಿತು ಸಚಿವ ಎಚ್.ಕೆ. ಪಾಟೀಲ್ ಭಾಷಣವನ್ನ ಮಾಡ್ತಾರೆ. ಒಂದು ವಿಷಯ ಅಂತ ಹೇಳಿ ಹೊರಗೆ ಅನಿಸುತ್ತೆ, ಆದರೆ ಇಲ್ಲಿ ರೈತ ಮುಖಂಡರ ಮಾತು ಕೇಳಿ ತಳದಿಂದ ಮೇಲಿನ ತೂಕದ ಬಗ್ಗೆ ಚರ್ಚೆ ಆಗಿತ್ತು. ಅದರ ಬಗ್ಗೆ ನಿರ್ಣಯ ಆಗಬೇಕು. ಎಲ್ಲಿ ಮೋಸ ಆಗಿರತ್ತೆ ಗೊತ್ತಿರತ್ತೆ. ರಿಕವರಿ ಎಷ್ಟಾಗತ್ತೆ ಅವರಿಗೆ ಫ್ಯಾಕ್ಟರಿ ಮಾಲೀಕರಿಗೆ ಮಾತ್ರ ಗೊತ್ತಿರತ್ತೆ. ಹಾಗಾಗಿ ರಿಕವರಿ ಸ್ಯಾಂಪಲ್ ಮುಖಾಂತರ ಗೊತ್ತಾಗಬೇಕು. ಪಾರದರ್ಶಕತೆ ಇರಬೇಕು. ತೂಕ ಹಾಗೂ ಸ್ಯಾಂಪಲ್ ಎಲ್ಲದಕ್ಕೂ ದೊಡ್ಡದು, ಅದನ್ನು ನಾನು ಒಪ್ಕೊಳ್ತೇನೆ. 15 ದಿನಗಳಲ್ಲಿ ರೈತರಿಗೆ ಬಿಲ್ ಜಮಾ ಮಾಡಬೇಕು ಅಂತ ಹೇಳಿದ್ದೀರಿ. 15 ದಿನದಲ್ಲೇ ಆಗೋದಿಲ್ಲ ಅಂದರೆ ಬಡ್ಡಿ ಹಾಕಿ ಕೊಡಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಶುಗರ್ ಕೇನ್ ಕಮಿಷನರೇಟ್ ಬೆಳಗಾವಿ ಆಗಬೇಕು ಅನ್ನೋದು ನಿಮ್ಮ ಮಾತು. 7 ಗಂಟೆ ವಿದ್ಯುತ್ ಸಾಕಾಗೋದಿಲ್ಲ, 12 ಗಂಟೆ ಕೂಡ ಹೇಳಿದ್ದೀರಿ ಅಂತ ಈ ರೀತಿಯಾದಂಥ ಚರ್ಚೆಯನ್ನ ನಡೆದು ಕೂಡ ಕಬ್ಬು ಬೆಳೆಗಾರರ ಜೊತೆಗಿನ ಎಚ್.ಕೆ. ಪಾಟೀಲ್ ಸಭೆ ಮಾತ್ರ ವಿಫಲಗೊಂಡಿದೆ. ಲಾಭ ಉಣ್ಣಾತದೆ. ಕಾರ್ಖಾನೆ ಮತ್ತೊಂದು ಕಾರ್ಖಾನೆ ಕಟ್ಟೋದು ಶ್ರೀಮಂತ ಆಗತ್ತಾನ. ಕಾರ್ಖಾನೆ ಯಾವ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ನಾವು ಅಷ್ಟ ಮಾಡ್ಕೋದು ರೈತರ ದೇಶದಾಗ ರೀ. ಜಗತ್ನಾಗ ಯಾವ ಆತ್ಮಹತ್ಯೆ ಮಾಡ್ಕೋತಿಲ್ಲ. ಬೇರೆ ಯಾವುದು ಬೇರೆ ಮಂದಿ ನಾವು ಈ ಜಗತ್ತಿಗೆ ನಾಡಿಗೆ ಅನ್ನ ಹಾಕಿ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯ ಅದು ತಮ್ಮ ದುರ್ದೈವ. ಸ್ವತಂತ್ರ ಸಿಕ್ಮಾಲರ ಬೆಲೆ ನಿಗದಿ ಆಗ್ಬೇಕಾಗಿತ್ತ. ತಾತ್ಕಾಲಿಕ ಬೆಲೆ ನಿಗದಿ ಯೋಗ್ಯವಾದ ಬೆಲೆ ಅಲ್ರಿವ. ನೀವು ಈ ಸ್ವಾಮಿನಾಥನ ವರದಿ ಪ್ರಕಾರ ಆದ್ರೆ ಕಬ್ಬಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಸೂಜಿ ಬಿದ್ದರೆ ಸಪ್ಪಳಾಗಬೇಕ. ನಿಮ್ಮ ಹೋರಾಟದ ಗಟ್ಟಿತನಕ್ಕ ಸರ್ಕಾರದ ಪ್ರತಿನಿಧಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಬೇಕೇ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ